ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನ ನಾನು ಸ್ವಾಗತಿಸ್ತಿದ್ದೀನಿ. ಬನ್ನಿ ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ದಾವಿದನು ಒಂದು ಸುಂದರವಾದಂತ ಪ್ರಾರ್ಥನೆ ಮಾಡ್ತಿದ್ದಾನೆ ದೇವರನ್ನು ನೋಡಿ. ಕೀರ್ತನೆ 143 ಅಧ್ಯಾಯ 5ನೇ ವಚನ. ಹಳೆಯ ದಿನಗಳನ್ನು ನೆನೆಸಿಕೊಳ್ಳುತ್ತೇನೆ, ನಿನ್ನ ಎಲ್ಲಾ ಕಾರ್ಯಗಳನ್ನು ಜ್ಞಾನಿಸುತ್ತೇನೆ, ನಿನ್ನ ಕೈ ಕೆಲಸಗಳನ್ನು ಸ್ಮರಿಸುತ್ತೇನೆ. ಪ್ರಿಯರೇ, ದಾವಿದನು ದೇವರ ಬಳಿಯಲ್ಲಿ ಒಂದು ಪ್ರಾರ್ಥಿಸ್ತಿದ್ದಾನೆ, ಹಳೆಯ ದಿನಗಳನ್ನ ನಾನು ಜ್ಞಾಪಕ ಮಾಡಿಕೊಳ್ಳುತ್ತೇನೆ ಅಂತ. ಹೌದಲ್ವ ಪ್ರಿಯರೇ? ಹಳೆಯ ದಿನಗಳನ್ನ ಮತ್ತೆ ನಿನ್ನ ಕೈ ಕೆಲಸವನ್ನ ನಾನು ಸ್ಮರಿಸ್ತೀನಿ ಎಂಬುದಾಗಿ ಹೇಳ್ತಾನೆ. ಕೆಲವು ಜೀವಿತಗಳಲ್ಲಿ ಇವತ್ತಿನ ಪರಿಸ್ಥಿತಿ ನೋಡುವಾಗ ಹಳೆಯ ದಿನಗಳನ್ನ ಕೆಲವರು ನೆನಪು ಮಾಡಿಕೊಳ್ತಾರೆ, ಮೊಲಕಾಕ್ತಾರೆ, ಅಂದ್ರೆ ನೆನಪು ಮಾಡಿಕೊಳ್ತಾರೆ. ಕಳೆದ ಹಳೆಯ ದಿನಗಳು, ನಾನು ನಿಜವಾಗಲೂ ನಾನು ದೇವರ ಅನ್ಯೋನ್ಯತೆಯಲ್ಲಿದ್ದೆ, ಒಳ್ಳೆ ಆತ್ಮಿಕ ಅನುಭವದಲ್ಲಿದ್ದೆ, ಒಂದು ಒಳ್ಳೆ ಆತ್ಮಿಕ ಸಭೆಯಲ್ಲಿದ್ದೆ, ನಾನು ಆತ್ಮಿಕವಾದ ಬೆಳವಣಿಗೆನ ಕಾಣ್ತಿದ್ದೆ, ಒಳ್ಳೆ ಪ್ರಾರ್ಥನೆ ವೀರಳಾಗಿದ್ದೆ, ಮತ್ತೆ ನಾನು ನನ್ನ ಕುಟುಂಬ ದೇವರನ್ನು ಸೇವಿಸ್ತಾ ದೇವರ ಅನ್ಯೋನ್ಯತೆಯಲ್ಲಿ ಇದ್ದು ದೇವರ ಕೈ ಕೆಲಸಗಳನ್ನ, ದೇವರ ನಡೆಸುವಿಕೆಯನ್ನ, ದೇವರ ಒದಗಿಸಿಕೊಡುವಿಕೆಯನ್ನ ನಾವು ಅನುಭವಿಸ್ತಿದ್ದು, ದೇವರು ನಮ್ಮ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯಗಳನ್ನ ಮಾಡಿದ್ದು ಉಂಟು. ಆ ದಿನಗಳು ನೆನೆಸಿಕೊಳ್ಳುವಾಗ ದೇವರ ಅನ್ಯೋನ್ಯತೆಯಲ್ಲಿ ಇದ್ದಿದ್ದು, ಸಭೆಯ ಅನ್ಯೋನ್ಯತೆಯಲ್ಲಿ ಇದ್ದಿದ್ದು, ಹೇಗೆ ನಾವು ದೇವರ ಆತ್ಮನಿಂದ ನಡೆಸಲ್ಪಟ್ಟು ಇತರರ ಬಳಿಗೆ ಹೋಗಿದ್ರೆ ಅನೇಕರಿಗೆ ನಾವು ಪ್ರಾರ್ಥನೆ ಮಾಡ್ತಿದ್ದು, ಅನೇಕ ಕುಟುಂಬಗಳನ್ನ ಸಂಧಿಸ್ತಾ ಇದ್ದು, ಸೇವಕರ ಜೊತೆ ಇದ್ದು ಅನೇಕರನ್ನ ನಾವು ಆಧರಿಸ್ತಾ ಇದ್ದು, ಹೀಗೆ ಎಲ್ಲ ಸೇವೆಯಲ್ಲಿ ನಾವು ಕೂಡ ಪಾಲು ತೆಗೆದುಕೊಳ್ತಾ ಇದ್ದ ದಿನಗಳನ್ನ ನಾವು ನೋಡುವಾಗ ಎಷ್ಟು ಸಂತೋಷವಾಗಿದೆ. ಇವತ್ತು ನಾವು ಅನೇಕ ವಿಷಯಗಳಲ್ಲಿ ಕಾರಣಾಂತವಾಗಿದ್ದೇನೆ, ನಾವು ಆ ಒಂದು ಫೆಲೋಶಿಪ್ ಇಂದ ಹೊರಗಡೆ ಬರಬೇಕಾಗಿತ್ತು, ಅಥವಾ ಬಲಹೀನರಾಗ್ಬಿಟ್ಟು, ಅಥವಾ ನಾವು ಮೊದಲಂತೆ ಹಳೆಯ ದಿನಗಳು ದೇವರೊಟ್ಟಿಗಿದ್ದಂಥ ಸಂಬಂಧ, ಆ ಪ್ರಾರ್ಥನೆ ಅನುಭವಗಳು, ಆ ದೇವರನ್ನ ಆರಾಧನೆ ಮಾಡೋ ಅನುಭವಗಳನ್ನ ಕಳ್ಕೊಂಡು ಬಿಟ್ಟಿದ್ದೀವಿ ಎಂಬುದಾಗಿ ಅನೇಕರು ಯೋಚಿಸ್ತಾರೆ. ಪ್ರೇರೆ, ನೀವು ಕೂಡ ಆಗಿದ್ದೀರಾ. ನಿಮ್ಮ ಹಳೆಯ ದಿನಗಳನ್ನ ನೆನಪು ಮಾಡ್ಕೊಳ್ತಿದ್ದೀರಾ. ಕೆಲವರು ಬಾಲ್ಯದ ದಿನಗಳನ್ನ ನೆನಪು ಮಾಡ್ಕೊಳ್ತಾರೆ, ಕೆಲವರು ಯೌವನಸ್ಥರಾಗಿದ್ದಾಗ ಯೌವನ ಪ್ರಾಯದ ಹಳೆಯ ದಿನಗಳನ್ನ ನೆನೆಸ್ಕೊಳ್ತಾರೆ. ಅಂದ್ರೆ ಕಾಲೇಜಲ್ಲಿ ಕಳೆದಂತ ದಿನಗಳು, ಫ್ರೆಂಡ್ಶಿಪ್ ಜೊತೆ ಸುತ್ತಾಡಿದಂತ ದಿನಗಳು, ಅವೆಲ್ಲ ಕೂಡ ಹಳೆಯ ದಿನಗಳನ್ನ ನೆನಪು ಮಾಡ್ಕೊಳ್ತಾರೆ. ಇನ್ನು ಕೆಲವು ಜನಗಳು ಅವರ ಅಜ್ಜನ ಮನೆಯಲ್ಲಿ ಕಳೆದಂತ ದಿನಗಳು, ಅದೆಲ್ಲ ಸಂಭ್ರಮಗಳನ್ನ ನೆನಪು ಮಾಡ್ಕೊಳ್ತಾರೆ. ಇನ್ನು ಕೆಲವರು ನಮ್ಮ ಅಜ್ಜಿ ಮನೆ ಮಲೆನಾಡಲ್ಲಿದೆ, ಅಲ್ಲಿ ಅಥವಾ ಮಂಗಳೂರಲ್ಲಿದೆ, ಬೀಚ್ ಹತ್ರ ಇದೆ ನಮ್ಮ ಮನೆ, ಅಲ್ಲೆಲ್ಲ ಕಳೆದಂತ ದಿನಗಳು ನಾವು ನೆನಪು ಮಾಡ್ಕೊಳ್ತೀವಿ ಅಂತ ನೆನೆಸ್ಕೊಳ್ತಾರೆ. ಅಥವಾ ಇನ್ನು ಕೆಲವು ಜೀವಿತದಲ್ಲಿ ಒಳ್ಳೆ ದಿನಗಳು ಇರ್ತದೆ, ಕೆಟ್ಟ ದಿನಗಳು ಇರ್ತದೆ. ಆದ್ರೆ ಇಲ್ಲಿ ದಾವಿದನು ಹೇಳ್ತಾನೆ, ಕಳೆದ ದಿನಗಳನ್ನ ನಾನು ಜ್ಞಾಪಕ ಮಾಡ್ಕೊಳ್ತೀನಿ. ಅಂದ್ರೆ ದೇವರ ಅನ್ಯೋನ್ಯತೆಯಲ್ಲಿ, ದೇವರ ಪ್ರೀತಿಯಲ್ಲಿ, ದೇವರ ಮಹಿಮೆಯಲ್ಲಿ, ದೇವರ ನಡೆಸುವಿಕೆಯಲ್ಲಿರುವಂತ ಅನುಭವಗಳನ್ನ ಜ್ಞಾಪಕ ಮಾಡ್ಕೊಳ್ತಿದ್ದಾನೆ. ಬೇರೆ ನಿಮ್ಮ ಜೀವಿತದಲ್ಲೂ ಕೂಡ ಯಾವಾಗಾದ್ರೂ ಮೊದಲಂತ ಕಳ್ಕೊಂಡಂತ ಒಂದು ಆತ್ಮಿಕ ಜೀವಿತದ ಅನುಭವಗಳು, ಮತ್ತೆ ಮೊದಲಿದ್ದಂತ ಒಂದು ಕುಟುಂಬವಾಗಿ ದೇವರ ಅನ್ಯೋನ್ಯತೆಯಲ್ಲಿ ಭಯಭಕ್ತಿಯಲ್ಲಿದ್ದಂತ ದಿನಗಳು ಈಗಿನ ದಿನಕ್ಕೂ ಆವತ್ತಿನ ದಿನಕ್ಕೂ ವ್ಯತ್ಯಾಸವಾಗಿ ಯೋಚಿಸುತ್ತೇನೆ. ನಾನು ಹಾಗೆ ಇಲ್ವಲ್ಲ, ನಾನು ಹಳೆಯ ದಿನಗಳನ್ನ ಜ್ಞಾಪಕ ಮಾಡ್ಕೊಳ್ತೀನಿ ಎಂಬುದಾಗಿ ಯಾವಾಗಾದ್ರೂ ನೀವು ಜ್ಞಾಪಕ ಮಾಡ್ಕೊಂಡಿದ್ದೀರಾ? ಯಾವಾಗಾದ್ರೂ ನಿಮ್ಗೆ ಹಂಗ ಅನಿಸಿದ್ಯಾ ಪ್ರೇರೆ? ಕೆಲವು ಜೀವಿತದಲ್ಲಿ ಹಳೆಯ ದಿನಗಳನ್ನ ನೆನಪು ಮಾಡ್ಕೊಳ್ತಾರೆ, ಯಾಕಂದ್ರೆ ಇವತ್ತು ಈ ಉತ್ತಮ ಸ್ಥಾನದಲ್ಲಿ ಇರೋದ್ರಿಂದ ಹಳೆಯ ದಿನಗಳನ್ನ ನೆನೆಸ್ಕೊಳ್ಳುವಾಗ ನಮ್ಗೆ ಕಷ್ಟಕರವಾಗಿತ್ತು, ದುಃಖಕರವಾಗಿತ್ತು. ಅನೇಕರು ನಮ್ಮ ಪರಿಸ್ಥಿತಿ ನೋಡಿ ಹಿಂದೆ ಮುಂದೆ ಮಾತನಾಡ್ತಿದ್ರು, ಅವಮಾನ ಪಡಿಸಿದ್ರು. ಇವತ್ತು ದೇವರು ನಮ್ಮನ್ನ ಆಶೀರ್ವದಿಸಿ ಒಂದು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಇವತ್ತು ಆಡ್ಕೊಳ್ಳೋರ್ ಮುಂದೆ ನಮ್ಮನ್ನ ತಲೆ ಎತ್ತುವಂತೆ ಮಾಡಿದ್ದಾನೆ. ಇದಕ್ಕಾಗಿ ನಾನು ಸಂತೋಷ ಪಡ್ತೀನಿ ಎಂಬುದಾಗಿ ಕೆಲವರು ಆ ಹಳೆಯ ದಿನಗಳನ್ನ ಆಲೋಚಿಸ್ತಾರೆ, ನೆನಪು ಮಾಡ್ಕೊಳ್ತಾರೆ ಪ್ರೇರೆ. ಆದ್ರಿಂದ ಕೆಲವು ಜೀವಿತದಲ್ಲಿ ವ್ಯತ್ಯಾಸವಾದ ಕಾರ್ಯಗಳು, ಒಳ್ಳೆಯದು ಕೆಟ್ಟದ್ದು ನಡೆದಿರ್ತದೆ. ಹಾಗಾದ್ರೆ ಇಲ್ಲಿ ದಾವಿದನು ಹೇಳ್ತಾ ಇರೋದೇನಂದ್ರೆ, ದೇವರೇ ನಿನ್ನ ಕೈ ಕೆಲಸವನ್ನ ನಾನು ಸ್ಮರಿಸ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಹಳೆಯ ದಿನಗಳನ್ನ ಯಾಕೆ ಜ್ಞಾಪಕ ಮಾಡ್ಕೊಳ್ತಾನೆ ಅಂದ್ರೆ, ದೇವರು ತನ್ನ ಹಸ್ತದಲ್ಲಿ ಇಟ್ಟುಕೊಂಡು ನಡೆಸಿದ್ದನ್ನ, ದೇವರ ಅನ್ಯೋನ್ಯತೆಯಲ್ಲಿ ನಡೆದಿದ್ದನ್ನ, ದೇವರು ಆತ್ಮನಲ್ಲಿ ಹೊಂದಿದಂತ ಅಭಿಷೇಕದ ದಿನಗಳನ್ನ, ದೇವರ ಸೇವೆಯಲ್ಲಿ
ಹೊಂದಿದಂತ ಮಹಿಮೆಯಾದ ಕಾರ್ಯಗಳನ್ನ ಮತ್ತೆ ಸಭೆಯ ಅನ್ಯೋನ್ಯತೆಯಲ್ಲಿದ್ದು ಸಭೆಯ ದೇವ ಜನರೊಟ್ಟಿಗೆ ಕುಟುಂಬದೊಟ್ಟಿಗೆ ನಾವು ಹೇಗೆಲ್ಲ ದೇವರಲ್ಲಿ ಪ್ರಾರ್ಥಿಸಿದು ದೇವರ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಎಷ್ಟು ಸಂತೋಷ ಸಮಾಧಾನ ಅವತ್ತು ಅನುಭವಿಸ್ತು ಎಂಬುದಾಗಿ ಈ ದಿನಗಳನ್ನ ನೆನೆಸಿಕೊಳ್ಳುವರಾಗಿರ್ತಾರೆ. ನೀವು ನಿಮ್ಮ ಜೀವಿತದಲ್ಲಿ ಯಾವುದನ್ನ ನೆನೆಸಿಕೊಳ್ತಿದ್ದೀರಿ ಪ್ರೇ? ಹಳೆಯ ದಿನ ಅಂತ ಅನ್ನುವಾಗ ಇವತ್ತು ಒಂದು ವೇಳೆ ಉತ್ತಮ ಸ್ಥಿತಿಯಲ್ಲಿ ಇದ್ದೀರೋ ಅಥವಾ ಹೀನವಾದ ಸ್ಥಿತಿಯಲ್ಲಿ ಇದ್ದೀರೋ, ಹಳೆಯದನ್ನ ಯಾವ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ನೆನೆಸ್ಕೊಳ್ತೀರಿ? ದೇವರ ನಡೆಸುವಿಕೆ, ದೇವರ ಕಾರ್ಯಗಳನ್ನ ಹೇಗೆ ನೀವು ಜ್ಞಾನಿಸುವರಾಗಿದ್ದೀರಿ? ಹೇಗೆ ಅದನ್ನು ನೀವು ಸ್ಮರಿಸುವರಾಗಿದ್ದೀರಿ? ಒಳ್ಳೆತನದಲ್ಲಿ ಸ್ಮರಿಸುವರಾಗಿದ್ದೀರಾ ಅಥವಾ ಅದನ್ನು ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋರಾಗಿದ್ದೀರಾ? ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಒಂದು ವೇಳೆ ದೇವರು ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಕಾರ್ಯಗಳು ಮಾಡಿದ್ರೆ, ಒಳ್ಳೆಯ ಸಮಯಗಳನ್ನ ನೀವು ಕಳ್ಕೊಂಡಿದ್ರೆ, ಒಂದು ಒಳ್ಳೆಯ ಪ್ರಾರ್ಥನೆ ಅನ್ಯೋನ್ಯತೆಯನ್ನು ಕಳ್ಕೊಂಡಿದ್ರೆ, ಒಂದು ಒಳ್ಳೆಯ ಆತ್ಮಿಕ ಜೀವಿತನ ಕಳ್ಕೊಂಡಿದ್ರೆ, ಒಂದು ಒಳ್ಳೆಯ ದೇವರ ಅನ್ಯೋನ್ಯತೆ ದೇವರ ಪ್ರಸನ್ನತೆ ನೀವು ಕಳ್ಕೊಂಡವರಾಗಿದ್ರೆ, ದಾವೀದನಂತೆ ದೇವರ ಬಳಿಯಲ್ಲಿ ನೋಡಿ ಪ್ರಾರ್ಥಿಸಿ, ದೇವರೇ ಹಳೆಯ ದಿನಗಳನ್ನ ನಾನು ಜ್ಞಾಪಕ ಮಾಡ್ಕೊಳ್ತೀನಿ, ನಿನ್ನ ಕೈ ಕೆಲಸವನ್ನು ನಾನು ಸ್ಮರಿಸ್ತೀನಪ್ಪ, ಮೊದಲಂತೆ ನನ್ನನ್ನು ಅದೇ ಸ್ಥಿತಿಗೆ ತೆಗೆದುಕೊಂಡು ಬಾ ಎಂಬುದಾಗಿ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ಮತ್ತೆ ದೇವರು ಆ ಕಾರ್ಯಗಳನ್ನ ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಗಾದ್ರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬನ್ನಿ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ಹಳೆಯ ದಿನಗಳನ್ನ ಜ್ಞಾಪಕ ಮಾಡಿಕೊಳ್ಳುತ್ತೀನಿ, ನಿನ್ನ ಕೈ ಕೆಲಸವನ್ನು ಸ್ಮರಿಸ್ತೀನಿ ಎಂಬುದಾಗಿ ದಾವೀದನು ಹೇಳುವ ಪ್ರಕಾರವಾಗಿ, ಹೌದು ಸ್ವಾಮಿ, ನಮ್ಮ ಜೀವಿತದಲ್ಲಿ ಅನೇಕರ ಜೀವಿತದಲ್ಲಿ ನೀನು ನಡೆಸಿದಂಥ ಕಾರ್ಯಗಳು, ಮಾಡಿದಂಥ ಕಾರ್ಯಗಳಿಗಾಗಿ ನಾವು ಸ್ತೋತ್ರ ಹೇಳ್ತೀವಿ ಕರ್ತನೆ. ಹೌದು ಸ್ವಾಮಿ, ಒಂದು ದಿನ ಕೆಲಸಕ್ಕೆ ಬಾರದವರಾಗಿದ್ದು, ಗನ್ನಕ್ಕೆ ಬಾರದವರಾಗಿದ್ದು, ಈಗ ನಮ್ಮನ್ನು ಉತ್ತಮ ಸ್ಥಿತಿಯಲ್ಲಿ ತಂದಿದ್ಯಪ್ಪ. ಎಲ್ಲಾ ಕೆಟ್ಟತನಗಳಿಂದ ಬಿಡಿಸಿದ್ದಿ, ರಕ್ಷಣೆಯನ್ನು ಕೊಟ್ಟಿದ್ದಿ, ಪರಲೋಕ ಅನುಭವಗಳು ಕೊಟ್ಟಿದ್ದಿ, ಪರಿಶುದ್ಧಾತ್ಮನನ್ನು ಕೊಟ್ಟಿದ್ದಿ, ನಿನ್ನ ಪ್ರೀತಿಸುವಂತೆ ನಿನ್ನ ಮಾರ್ಗದಲ್ಲಿ ನಡೆಯುವಂತ ಒಂದು ಕೃಪೆಯನ್ನು ಕೊಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಈ ದಿನವನ್ನ, ಈ ಒಂದು ಅನ್ಯೋನ್ಯತೆಯನ್ನ, ಈ ಒಂದು ಒಳ್ಳೆತನವನ್ನ ಕಳ್ಕೊಂಡವರಾಗಿದ್ದಾರೋ, ಮರಳಿ ಅವ್ರ ಕರ್ತನೆ ಅಪ್ಪ ಮೊದಲಿನ ಸ್ಥಿತಿಗೆ ಬರುವಂತೆ ಸಹಾಯ ಮಾಡು. ಅವ್ರ ಜೀವಿತದ ಒಂದು ಮಾರ್ಪಾಟು, ಒಂದು ಬದಲಾವಣೆಗಳು ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೀನಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.